ಹಾಯ್ ಗೈಸ್, ಸೊ ಜೂನ್ 10ನೇ ತಾರೀಕು ನಿಮ್ಮ ಆಪ್ಷನ್ ಎಂಟ್ರಿ ಡೇಟ್. ಸೊ ನೀವು ಇಂಡಿವಿಜುವಲಾಗಿ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊತಿದ್ದೀರಾ ಅಂತಂದರೆ ಸೊ ದಯವಿಟ್ಟು ಒಂದು ವಿಡಿಯೋನ ಕೊನೆ ತನಕ ನೋಡಿ. ನೀವೇನು 10-20 ಸಾವಿರ ಕೊಟ್ಬಿಟ್ಟು ನಿಮ್ಮ ಕೌನ್ಸಿಲರ್ಗಳ ಹತ್ರ ಮಾಡಿಸ್ಕೊಂತೀರ ಅದನ್ನು ಫ್ರೀಯಾಗಿ ಹೇಳ್ಕೊಡ್ತೀನಿ ನಾನು ನಿಮಗೆ, ಇನ್ಕ್ಲೂಡಿಂಗ್ ಈಚ್ ಆ್ಯಂಡ್ ಎವ್ರಿ ಟ್ಯಾಕ್ಟಿಕ್. ನೋಡಿ, ಕನ್ಫ್ಯೂಷನ್ಸ್ ಬೇಡ, ನಾನು ಸುಮಾರು ಎಲಿಮೆಂಟ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ಲಾಸ್ಟಲ್ಲಿ ನಿಮಗೆ ಕ್ಲೀನಾಗಿ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಎಲಿಮೆಂಟ್ಸ್ ಅರ್ಥ ಮಾಡ್ಕೊಂಡ್ರೇ ನೀವು ಆ ಟ್ಯಾಕ್ಟಿಕ್ಸ್ ಎಲ್ಲ ನಿಮ್ಗೆ ಅರ್ಥ ಆಗ್ತಕ್ಕಂಥದ್ದು. ಸೊ just pay attention and try to understand each and everything. This is not the video just you watch, this is the video which will help you to take actions. ಆಯಿತಾ? ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಬಿಕಾಸ್ ನಾನು ಮಾನಿಟೈಸೇಷನ್ ಆನ್ ಮಾಡಿದರೆ ನಿಮ್ಮ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಮೋಟಿವೇಶನ್. ಸೊ ಬನ್ನಿ ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಿಮ್ಮ ಹತ್ರ ಕೌನ್ಸಿಲರ್ಗಳು 10,000 ರೂಪಾಯಿ 20,000 ರೂಪಾಯಿ ಇಸ್ಕೊಂಡು ಏನು ಹೇಳ್ಕೊಡ್ತಾರೆ ಗೊತ್ತಾ? ಬೇಸಿಕ್ಲಿ ನಿಮ್ಮ ಕಾಲೇಜ್ ಲಿಸ್ಟ್ ಮಾಡಿಕೊಡ್ತಾರೆ ಆ್ಯಂಡ್ 4 ಚಾಯ್ಸ್ಗಳ ಬಗ್ಗೆ ನಿಮಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬರೆಸ್ತಾರೆ ಆ್ಯಂಡ್ ಯಾವ ಟೈಮಲ್ಲಿ ನೀವು ಎಕ್ಸಿಟ್ ಆಗಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಸ್ಟ್ರಾಟಜಿನ ಕೊಡ್ತಾರೆ. ಇಷ್ಟೇ ಮಾಡ್ತಕ್ಕಂಥ ಇಷ್ಟಕ್ಕೆ ನಿಮ್ಮ ಹತ್ರ 5,000 to 10,000 ರೂಪಾಯಿ ಇಸ್ಕೊಂತಾರೆ. ಫಸ್ಟು ನೋಡಿ, ಎಂಟೈರ್ ಆಪರ್ಚುನಿಟಿಗೆ ಬೇಕಾಗಿರ್ತಕ್ಕಂಥ ವೆಪನ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ವೆಪನ್ ವಿಚ್ ಇಸ್ ನಿಮ್ಮ ಕಾಲೇಜ್ ಲಿಸ್ಟ್ ಒಂದೇ 90% ರೋಲ್ನ ಪ್ಲೇ ಮಾಡ್ತಕ್ಕಂಥದ್ದು. ಇನ್ನು ಆ 10% ಕ್ರಿಟಿಕಲ್ ರೋಲನ್ನು ನೀವು ಯಾವ ಚಾಯ್ಸ್ ಚೂಸ್ ಮಾಡ್ತೀರಾ ಅದು ಸ್ಮಾರ್ಟಾಗಿ ಅದು ಬೇಸಿಕ್ಲಿ ಮ್ಯಾಟ್ರ್ ಆಗುತ್ತೆ. ಇವಾಗ ಕಾಲೇಜ್ ಲಿಸ್ಟ್ ಹೆಂಗೆ ಮಾಡ್ಕೊಳ್ಳೋದು ಮನೋಜು, ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಿಮ್ಮ ಪೇರೆಂಟ್ಸನ್ನು ಕೇಳ್ಕೊಳ್ಳಿ, ಅಪ್ಪ ನಾನು ಕರ್ನಾಟಕದಲ್ಲಿ ನನಗೆ ಎಲ್ಲೇ ಸೀಟ್ ಸಿಕ್ಕಿದ್ರೂ ಹೋಗೋದಕ್ಕೆ ಬಿಡ್ತೀರಾ ಅಂತ. ಬಿಕಾಸ್ ಈ ಥರ ಆದರೆ ನಿಮ್ಮ ಹತ್ರ ವೈಡರ್ ಆಪ್ಷನ್ಸ್ ಇರ್ತವೆ, ಬೇಜಾನ್ ಆಪ್ಷನ್ಗಳು ನಿಮ್ಗೆ ಆ್ಯಡ್ ಆಗ್ತವೆ ಆ್ಯಂಡ್ ದರ್ ಇಸ್ ನೋ ರೂಲ್ ದಟ್ ನೀವು ಇಷ್ಟಿಷ್ಟೇ ಆಪ್ಷನ್ಗಳನ್ನ ಹಾಕೊಬೇಕು, KCET ಅಂತ ಏನೂ ರೂಲ್ ಇಲ್ಲ. ಎಷ್ಟು ಬೇಕಷ್ಟು ನಿಮ್ಮ ಮನಸ್ಸಿಗೆ ಬಂದಷ್ಟು ಕಾಲೇಜ್ಗಳನ್ನ ಹಾಕೊಬಹುದು, ಅಲ್ಲಿರ್ತಕ್ಕಂಥ ಕಾಲೇಜ್ಗಳನ್ನೆಲ್ಲ ಹಾಕೊಬಹುದು. ಆ್ಯಂಡ್ KCETಯಲ್ಲಿ ಬರೀ ಇಂಜಿನಿಯರಿಂಗ್ ಅಷ್ಟನ್ನೆಲ್ಲ ಫಾರ್ಮ್ ಡಿ, BSc ಅಗ್ರಿಕಲ್ಚರು, ಆಮೇಲೆ ಸಿರಿಕಲ್ಚರ್, ಆರ್ಟಿಕಲ್ಚರ್ ಎಲ್ಲದಕ್ಕೂ ಇಲ್ಲೇ ಆಗ್ತಕ್ಕಂಥದ್ದು, ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಆಗ್ತಕ್ಕಂಥದ್ದು. ಸೊ ನಿಮ್ಮದು ಏನಿರಬೇಕು, ಕಾಲೇಜ್ ಇರಬೇಕು ಮತ್ತು ಕಾಲೇಜ್ ಕೋಡ್ ಇರಬೇಕು. ಆಯಿತಾ? ಗೊತ್ತಿರಬೇಕು ನಿಮಗೆ. ಎಲ್ಲಿಂದ ಸಿಗುತ್ತೆ? ಪ್ರೀವಿಯಸ್ ಇಯರ್ ಕಟ್ ಆಫಿಂದ ಸಿಗುತ್ತೆ. ಅದೆಲ್ಲಿಂದ ಸಿಗುತ್ತೆ? ಗೂಗಲ್ಗೆ ಹೋಗ್ಬಿಟ್ಟು KCET 2025 ಇಂಜಿನಿಯರಿಂಗ್ ಅಥವಾ ಬೇರೆ ಯಾವ ಕೋರ್ಸ್ ಇದೆ ಆ ಕೋರ್ಸ್ದು ಫಸ್ಟ್ ರೌಂಡ್, ಸೆಕೆಂಡ್ ನೆಕ್ಸ್ಟ್ ರೌಂಡ್ ಕಟ್ ಆಫ್ ಅಂತ ಸರ್ಚ್ ಮಾಡಿದ್ರೆ ಇಂಡಿವಿಜುವಲ್ ಆಗಿ ನಿಮಗೆ PDF ಸಿಗುತ್ತೆ, ಡೈರೆಕ್ಟ್ ಲಿಂಕ್ ಸಿಗುತ್ತೆ. ಕ್ಲಿಕ್ ಮಾಡಿದ್ರೆ PDF ಸಿಗುತ್ತೆ, ನಾವು ಮಾಡ್ಕೊಳ್ಳಿ. ಆಯಿತಾ? ಅದೇ ನಿಮಗಿರ್ತಕ್ಕಂಥ ಕಟ್ ಆಫು. ಈ ವರ್ಷದ ಅಫಿಷಿಯಲ್ ಕಟ್ ಆಫು ನಿಮ್ಗೆ ಇರೋದಿಲ್ಲ. ಈ ವರ್ಷದ ಅಫಿಷಿಯಲ್ ಕಟ್ ಆಫು ಈ ವರ್ಷದ ರೌಂಡ್ಸ್ ಆದಮೇಲೆ ಸಿಗ್ತಕ್ಕಂಥದ್ದು. ಸೊ ನಿಮಗಿರ್ತಕ್ಕಂಥ ಓನ್ಲಿ ರೆಫರೆನ್ಸು ಪ್ರೀವಿಯಸ್ ಇಯರ್ದು ಕಟ್ ಆಫ್. ಆಯಿತಾ? ಓಕೆ, ಇವಾಗ ಡೈರೆಕ್ಟಾಗಿ ಲಿಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟ್ರಾಟಜಿಗೆ ಬರೋಣ. ಓಕೆ, ಕಾಲೇಜ್ ಲಿಸ್ಟ್ ಹೆಂಗೆ ಮಾಡ್ಕೋಬೇಕು ಅಂತಂದರೆ, ನೀವು ಯಾವ ಸಿಚುವೇಷನಲ್ಲಿದ್ರೂ ನೀವು ತಗೊಳ್ತಕ್ಕಂಥ ಚಾಯ್ಸು ಬೆಸ್ಟಾಗಿರ್ಬೇಕು ಆ ಥರ ನೀವು ಲಿಸ್ಟನ್ನು ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಯಾವ್ಯಾವ ಕಾಲೇಜ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ಬರೀ ಅದನ್ನೇ ಹಾಕ್ಕೊಂಡಿದ್ರೆ ನಿಮಗೆ ವಾಟ್ ಇಫ್ ಈ ವರ್ಷದ ರ್ಯಾಂಕ್ ಇನ್ಫ್ಲೇಷನ್ನು ಕಟ್ ಆಫ್ ಮೇಲೆ ಇಂಪ್ಯಾಕ್ಟ್ ಆಗಿಬಿಟ್ಟು ಯಾರ್ಯಾರು ಚೆನ್ನಾಗಿ ರ್ಯಾಂಕ್ ತೆಗೆದಿದ್ದಾರೆ ಬರೀ ಅವ್ರು ಮಾತ್ರ ಆ ಕಾಲೇಜ್ಗೆ ಅಪ್ಲೈ ಮಾಡಿ ನಿಮಗೆ ಕಾಲೇಜಲ್ಲಿ ಸೀಟೇ ಸಿಗಲಿಲ್ಲ ಅಂತಂದರೆ ಯು ವಿಲ್ ಎಂಡ್ ಅಪ್ ವಿತ್ ನೋ ಸೀಟ್. ಅದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥ ಸ್ಟ್ರಾಟಜಿ ಹೆಂಗಿರಬೇಕು ಅಂತಂದರೆ, ಫಸ್ಟ್ ಸೆಟ್ ಆಫ್ ಕಾಲೇಜ್ಗಳು ನೀವು ಏನು ಹಾಕೊಂತೀರಿ ನಿಮ್ಮ ಆಪ್ಷನ್ ಲಿಸ್ಟಲ್ಲಿ, ಕಾಲೇಜ್ ಲಿಸ್ಟಲ್ಲಿ, ಆ ಕಾಲೇಜ್ಗಳು ನಿಮಗೆ ಯಾವ ಥರ ಇರಬೇಕು ಅಂತ ನನಗೆ ಸಿಗೋದಿಲ್ಲ. ಫಸ್ಟ್ ಸೆಟ್ ಆಫ್ ಕಾಲೇಜ್ಗಳು, ಒಂದಷ್ಟು ಕಾಲೇಜ್ಗಳು ನಿಮ್ಗೆ ಯಾವ ಥರ ಸಿಗೋದಿಲ್ಲ, ಇಂಥ ಕಾಲೇಜ್ಗಳನ್ನ ಹಾಕ್ಕೊಬೇಕು ನೀವು. ನೆಕ್ಸ್ಟ್ ಬರೋದು ಯಾವ್ದು ನಿಮಗೆ ಸಿಗಬಹುದು. ನನ್ನ ರ್ಯಾಂಕಿಗೆ ಒಂದು ಕಾಲೇಜು ಮ್ಯಾಚ್ ಆಗ್ತಾಯಿದೆ, ಮೇ ಬಿ ಸೆಕೆಂಡ್ ರೌಂಡಲ್ಲಿ ನಂಗೆ ಸಿಗ್ಬೋದು. ಸೆಕೆಂಡ್ ರೌಂಡ್ ಕಟ್ ಆಫ್ನ ನಾನು ಕಂಪೇರ್ ಮಾಡಿದ್ದೀನಿ, ಟ್ಯಾಲಿ ಮಾಡಿದ್ದೀನಿ, ಅನಲೈಸ್ ಮಾಡಿದ್ದೀನಿ, ನನಗೆ ಸೆಕೆಂಡ್ ರೌಂಡಲ್ಲಿ ಸಿಗ್ಬೋದು. ಅಂಥ ಕಾಲೇಜ್ಗಳನ್ನ ನೀವು ನೆಕ್ಸ್ಟ್ ಹಾಕ್ಕೊತೀರ. ಅದಾದಮೇಲೆ ಲಾಸ್ಟಲ್ಲಿ ನೀವು ನನಗೆ ಯಾವ ಕಾಲೇಜ್ ಸಿಗಲಿ ಅಂದರೆ ನನಗೆ ಈ ಕಾಲೇಜ್ ಸಿಗುತ್ತೆ ಅಂಥ ಕಾಲೇಜ್ಗಳನ್ನ ಹಾಕ್ಕೊತೀರ. ಆ್ಯಂಡ್ ದಿಸ್ ಇಸ್ ಹೌ ಯುವರ್ ಲಿಸ್ಟ್ ಶುಡ್ ಬಿ. ಫಸ್ಟ್ ಯಾವ ಕಾಲೇಜ್ ನಿಮ್ಗೆ ಸಿಗೋದಿಲ್ಲ, ಅದಾದಮೇಲೆ ಯಾವ ಕಾಲೇಜ್ ನಿಮ್ಗೆ ಸಿಗಬಹುದು, ಆ್ಯಂಡ್ ಥರ್ಡ್ ಯಾವ ಕಾಲೇಜ್ ನಿಮ್ಗೆ ಸಿಗುತ್ತೆ. ಈ ರೀತಿ ಇವಾಗ ಈ ಹೈ ಲೆವೆಲ್ ಇದನ್ನು ನಾನು ನಿಮ್ಗೆ ಇನ್ನೂ ಲೋ ಲೆವೆಲ್ ಕರ್ಕೊಂಡು ಹೋಗ್ತೀನಿ. ನೋಡಿ, ಲೋ ಲೆವೆಲ್ಗೆ ಹೋಗ್ಬೇಕಾದ್ರೆ 2 ಫ್ಯಾಕ್ಟರ್ ನಾವು ಕಟ್ಕೊಳ್ಳಿ. ಒಂದು, ನೀವು ಕಾಲೇಜ್ ಸ್ಪೆಸಿಫಿಕ್ಕಾಗಿ ಹೋಗ್ತಿದ್ದೀರಾ, ಇನ್ನೊಂದು ಬ್ರಾಂಚ್ ಸ್ಪೆಸಿಫಿಕ್ಕಾಗಿ ಹೋಗ್ತಿದ್ದೀರಾ. ಕಾಲೇಜ್ ಸ್ಪೆಸಿಫಿಕ್ಕು ಬ್ರಾಂಚ್ ಸ್ಪೆಸಿಫಿಕ್ ಅಂದರೆ ಏನು ಮಾಡೋದು? ಫಾರ್ ಎಕ್ಸಾಂಪಲ್, ನೀವು ಕಾಲೇಜ್ ಸ್ಪೆಸಿಫಿಕ್ಕಾಗಿ ಹೋಗ್ತೀರಾ ಅಂತಂದರೆ ಬ್ರಾಂಚ್ ಡಸಂಟ್ ಮ್ಯಾಟರ್. ಆಯಿತಾ? ಹಂಗಂತ ಬಂದ ಬ್ರಾಂಚ್ಗಳಿಗೆ ಹೋಗಬೇಡಿ. ಬಟ್ ಕೆಲವೊಂದಷ್ಟು ಬ್ರಾಂಚ್ಗಳಿಗೆ ಓಕೆ, ಈ ಕಾಲೇಜಲ್ಲಿ ನಿಮಗೆ ಯಾವ ಬ್ರಾಂಚ್ ಸಿಕ್ಕಿದ್ರು ನಾನು ಹೋಗ್ತೀನಿ ಅಂತ. ಇದು ಬೇಸಿಕಲಿ ಕಾಲೇಜ್ ಪ್ರಿಫರೆನ್ಸ್. ಏನೇ ಕಾಲೇಜ್ ಅಂದರೆ ಕಾಲೇಜ್ ನೋಡ್ಕೊಂಡು ಹೋಗ್ತಾರೆ. ಕಾಲೇಜ್ ಅನ್ನೋದು ಬ್ರ್ಯಾಂಡ್ ಹೆಸರು. ಆಯಿತಾ? ಆ್ಯಂಡ್ ಕಾಲೇಜಲ್ಲಿ ಇಂಟರ್ ಬ್ರಾಂಚ್ ಪ್ಲೇಸ್ಮೆಂಟ್ಸನ್ನು ಅಲೋ ಮಾಡ್ತಾರೆ. ಸೊ ನನಗೆ ಅಫ್ಕೋರ್ಸ್ ಕನೆಕ್ಷನ್ಸ್ ಎಲ್ಲ ಬೆಳೆಯುತ್ತೆ. ನಾನು ಮೆಕ್ಯಾನಿಕಲಲ್ಲಿದ್ದರೂ ಸಿವಿಲಲ್ಲಿದ್ದರೂ ನಾನು IT ರಿಲೇಟೆಡ್ ಥಿಂಗ್ಸ್ಗಳನ್ನ ಕಲ್ತ್ಕೊಂಡು ಆ್ಯಂಡ್ ಅದನ್ನು ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ಹ್ಯಾಕಥಾನ್ದಲ್ಲಿ ಅಟೆಂಡ್ ಮಾಡಿಕೊಂಡು ಅಲ್ಲಿ ಪಾರ್ಟಿಸಿಪೇಟ್ ಅಂತಂದರೆ ದರ್ ಇಸ್ ಡೆಫಿನೆಟ್ಲಿ ಅ ಗುಡ್ ಚಾನ್ಸ್ ದಟ್ ಯು ಕ್ಯಾನ್ ಸರ್ವೈವ್. ಇಲ್ಲ ಮನೋಜ್, ನನಗೆ ಏನು ಮಾಡಬೇಕಂತ ಗೊತ್ತಿಲ್ಲ, ನಾನು ಕಾಲೇಜ್ ಹೋಗ್ತಿದ್ದೀನಿ, ನೀವು ಹೋಗಬೇಡಿ ಆ ಥರ. ಆಯಿತಾ? ಅವಾಗ ನೀವು ಬ್ರಾಂಚ್ ಸ್ಪೆಸಿಫಿಕ್ಕಾಗಿ ಹೋಗಬೇಕಾಗಿರುತ್ತೆ. ಇವಾಗ ಮನೋಜ್, ಕಾಲೇಜ್ ಸ್ಪೆಸಿಫಿಕ್ಕಾಗಿ ನಾನು ಆಪ್ಷನಿಟಿ ರೆಡಿ ಮಾಡ್ಕೊಳ್ಳೋ, ಕಾಲೇಜ್ ರೆಡಿ ಮಾಡ್ಕೊಳ್ಳೋ, ಬ್ರಾಂಚ್ ಸ್ಪೆಸಿಫಿಕ್ಕಾಗಿ ರೆಡಿ ಮಾಡ್ಕೊಳ್ಳೋ ಅಂತ ಕೇಳಿದ್ರೆ ಐ ವುಡ್ ಸೇ ಬ್ರಾಂಚ್ ಸ್ಪೆಸಿಫಿಕ್ಕಾಗಿ ರೆಡಿ ಮಾಡ್ಕೊಳ್ಳಿ, ವಿಚ್ ವಿಲ್ ಹೆಲ್ಪ್ ಯು ಟು ಅಚೀವ್ ಬೋತ್ ದ ಗೋಲ್ಸ್. ಆಯಿತಾ? ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ದಿಸ್ ಇಸ್ ದ ಕ್ರಿಟಿಕಲ್ ಪೀಸ್ ಆಫ್ ದ ಎಂಟೈರ್ ವಿಡಿಯೋ.
ಕರೆಕ್ಟಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ನಾನು ಹೆಂಗೆ ಅನಲೈಸ್ ಮಾಡ್ತಿದ್ದೀನಿ ಅಂತ. ಫಸ್ಟು ನನ್ನ ಲಿಸ್ಟಲ್ಲಿ ನಾನು ಈ ಥರ ಹಾಕ್ಕೋತೀನಿ, ನನಗೆ ಈ ಬ್ರಾಂಚ್ಗಳು ಬೇಕು, ಕಂಪ್ಯೂಟರ್ ಸೈನ್ಸ್ ಬೇಕು, ಇನ್ಫಾರ್ಮೇಷನ್ ಸೈನ್ಸ್ ಬೇಕು, ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಬೇಡ, AML ಬೇಕು, ಡೇಟಾ ಸೈನ್ಸ್ ಬೇಕು, EC ಬೇಕು, EEE ಬೇಕು ಅಂತ ಅನ್ಕೊಳ್ಳೋಣ ಆಯಿತಾ. ಇದಿಷ್ಟೇ ಬ್ರಾಂಚ್ಗಳು ಬೇಕು, ನಂಗೆ ಬೇರೆ ಏನೂ ಬೇಡ. ಓಕೆ, ಆ್ಯಂಡ್ ಇದು ನಾನು ಅಫ್ಕೋರ್ಸ್ ನನಗೆ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿದ್ರೆ ಐ ವುಡ್ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್. ಬಟ್ ಒಟ್ಟು ನಾನು ಬ್ರಾಂಚ್ ಬೇಸಿಕಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಂಥ ಸಿಚುವೇಷನ್ ಏನು ಮಾಡ್ತೀರಾ ಅಂತಂದರೆ ನೀವು ಫಸ್ಟು ನಿಮ್ಮ ಬ್ರ್ಯಾಂಚ್ದು ಅವ್ನು ಏನಿರುತ್ತೆ ಆ ಇನ್ಕ್ರೀಸಿಂಗ್ ಟ್ರೀನ ಬರ್ಕೊಳ್ಳಿ. ಓಕೆ, ನನಗೆ ಫಸ್ಟ್ ಸಿಕ್ಕಿದ್ರೆ ನಂಗೆ CS ಸಿಗಬೇಕು, ಅದಾದಮೇಲೆ AML ಸಿಗಬೇಕು, ಡೇಟಾ ಸೈನ್ಸ್ ಸಿಗಬೇಕು, ಅದಾದಮೇಲೆ ಮಷಿನ್ ಲರ್ನಿಂಗ್ ಸಿಗಬೇಕು, ಅದಾದಮೇಲೆ ನನಗೆ EC ಸಿಕ್ಕರೆ ಓಕೆ. ಆ್ಯಂಡ್ ನೆಕ್ಸ್ಟು ಬೇರೆ ಯಾವ ಬ್ರಾಂಚ್ ನಿಮಗೆ ಆ ಪ್ರಿಯಾರಿಟಿ ಇರುತ್ತಲ್ಲ ಆ ಪ್ರಿಯಾರಿಟಿನ ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ಕಾಲೇಜ್ನ ಆ್ಯಡ್ ಮಾಡ್ಕೊಳ್ಳಿ, ಸಿನಾರಿಯೋ ನೋಡ್ಕೊಳ್ಳಿ. ನೋಡಿ, ನಾನು ಆಗಲೇ ಹೇಳಿದ್ದೀನಿ, ನೀವು ಹಾಕೊಳ್ತಕ್ಕಂಥ ಒಂದು ಆಪ್ಷನನ್ನು ಒಂದು ಸಪ್ರೇಟ್ ಎಂಟಿಟಿಯಾಗಿ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ RVC ಅಂತ ಹಾಕ್ಕೊಂಡ್ರೆ ನೀವು E005 ಇಸ್ ದ ಕಾಲೇಜ್ ಕೋಡ್, ಆ ಕಾಲೇಜ್ ಹಾಕ್ಕೊಂಡ್ರೆ ಎಲ್ಲ ಬ್ರಾಂಚ್ಗಳು ಬಂದ್ಬಿಡೋದಿಲ್ಲ ಆಯಿತಾ. ಈಗ ಫಾರ್ ಎಕ್ಸಾಂಪಲ್ E005 CSE ಇದೊಂದು ಎಂಟಿಟಿ, ನಿಮ್ಗೆ ಅದೇ ಕಾಲೇಜಲ್ಲಿ ಬೇರೆ ಬ್ರಾಂಚು ಬೇಕು ಅಂತಂದರೆ ಯು ಹ್ಯಾವ್ ಟು ಆ್ಯಡ್ ಇಟ್ ಆಸ್ ಸಪ್ರೇಟ್ ಎಂಟಿಟಿ. E005 ISE ಅಥವಾ E005 AML ಈ ಥರ ಆ್ಯಡ್ ಮಾಡಬೇಕಾಗಿರುತ್ತೆ ನೀವು. ಅರ್ಥ ಆಯಿತಾ? ಸೊ ಇವಾಗ ಕ್ಲೀನಾಗಿ ಒಂದು ಎಕ್ಸಾಂಪಲ್ ಲಿಸ್ಟ್ನ ಹೇಳ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ನಿಮಗೆ ಡ್ರಾಫ್ಟ್ ಲಿಸ್ಟ್ಗಳನ್ನ ನಾನು ಮಾಡಿರ್ತಕ್ಕಂಥ ಡ್ರಾಫ್ಟ್ ಲಿಸ್ಟ್ ನಿಮ್ಗೆ ಸಿಗುತ್ತೆ. ನಾನು ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ನಾನು ಲೇಟೆಸ್ಟ್ ವೀಡಿಯೋದಲ್ಲಿ ಕಾಮೆಂಟ್ ಮಾಡಿದ್ರೆ ನಿಮಗೆ DM ಅಫ್ಕೋರ್ಸ್ ನಾನೇ ಆಟೋಮೇಟ್ ಮಾಡಿದ್ದೀನಿ, ಅದನ್ನು ಕಳಿಸ್ತೀನಿ, ನಿಮ್ಗೆ ಸಿಗುತ್ತೆ ಹಂಗೆ. ಸೊ ಫಾಲೋ ಮಾಡಿಕೊಂಡು ಕಮೆಂಟ್ ಮಾಡಿ, ನಿಮ್ಗೆ ಸಿಗುತ್ತೆ ಲಿಂಕ್ ಆಯಿತಾ. ಇಲ್ಲ ಇನ್ಸ್ಟಾಗ್ರಾಮ್ ನೋಡ್ಕೊಂಬಂದಿದ್ದಾರೆ, ದಟ್ಸ್ ವೆಲ್ ಆ್ಯಂಡ್ ಗುಡ್, ದಟ್ಸ್ ಫೈನ್. ಓಕೆ, ಫಸ್ಟ್ ಇವಾಗ ಸ್ಟಾರ್ಟ್ ಮಾಡೋಣ RVC ಇಂದ. RVC ನನಗೆ CSE ಬ್ರಾಂಚ್ ಬೇಕು, ಆ್ಯಡ್ ಮಾಡ್ಕೊಂಡೆ. ಆದಮೇಲೆ ನಾನು ಏನು ಮಾಡ್ತೀನಪ್ಪ ಅಂದರೆ ಪೆಸೆಟ್ ಆ್ಯಡ್ ಮಾಡ್ಕೊತೀನಿ, BMSc ಆ್ಯಡ್ ಮಾಡ್ಕೊತೀನಿ, MSRIT ಆ್ಯಡ್ ಮಾಡ್ಕೊತೀನಿ, ಆಮೇಲೆ ದಯಾನಂದ ಸಾಗರ್ ಆ್ಯಡ್ ಮಾಡ್ಕೊತೀನಿ. ಇದೇ ಥರ ನಾನು SJC NI ಈ ಥರ ಎಲ್ಲ ಲಿಸ್ಟು ಫಸ್ಟು CSE ಆ್ಯಡ್ ಮಾಡ್ಕೊತೀನಿ. ಆದಮೇಲೆ CSE ಬಿಟ್ಟರೆ ಬೇರೆ ಯಾವ ಬ್ರಾಂಚ್ ಬೇಕು ನನಗೆ ಸಿಕ್ಕರೆ ಹೋಗ್ತೀನಿ ಅಂತ ಅದನ್ನು ಫಸ್ಟ್ ಆ್ಯಡ್ ಮಾಡ್ಕೊತೀನಿ. ನೋಡಿ, ಯಾವಾಗಲೇ ಆಗಲಿ ನಿಮ್ಮ ಪ್ರೆಸಿಡೆನ್ಸ್ ಹೆಂಗಿರಬೇಕು ಗೊತ್ತಾ. ಓಕೆ, ನನಗೆ ನಾನು ಮನೋಜ ಹೇಳ್ದ ಯಾವ್ದು ಸಿಗೋದಿಲ್ಲ ಅದು, ಆಮೇಲೆ ಯಾವ್ದು ಸಿಗುತ್ತೆ ಅದು, ಆಮೇಲೆ ಯಾವುದು ಸಿಗುತ್ತೆ ಅದು, ಹಿಂಗೆ ಹಾಕು ಅಂತ ಹೇಳ್ದ. ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು CSEದು ಯಾವುದು ಸಿಗೋದಿಲ್ಲ, ಯಾವ್ದು ಸಿಗುತ್ತೆ, ಯಾವ್ದು ಸಿಗುತ್ತೆ ಅದನ್ನು ಇಲ್ಲೇ ಹಾಕೊಂಡ್ಬಿಡ್ತೀನಿ. ಸಿಗುತ್ತೆ ಅನ್ನೋದನ್ನು ನೀವು ಲಾಸ್ಟ್ಗೆ ಇಟ್ಕೊಬೇಕು. ಯು ಶುಡ್ ಕೀಪ್ ಇಟ್ ಅಟ್ ದ ಎಂಡ್ ಬೇಸಿಕ್ಲಿ ಆಯಿತಾ. ನೆಕ್ಸ್ಟು ಓಕೆ, ಫಾರ್ ಎಕ್ಸಾಂಪಲ್ ಒಂದಷ್ಟು ಕಾಲೇಜ್ಗಳು CSE ಸಿಗೋದಿಲ್ಲ ಅಲ್ವಾ, ಅದನ್ನ ಆ್ಯಡ್ ಮಾಡ್ಕೊಟ್ಟಿದ್ದು ಅಂದ್ಕೊಳ್ಳಿ. ನೆಕ್ಸ್ಟ್ EC ಕಾಲೇಜ್ಗಳು ಯಾವ್ದು ಸಿಗೋದಿಲ್ಲ ಅದನ್ನ ಆ್ಯಡ್ ಮಾಡ್ಕೊತೀರಾ. ನೆಕ್ಸ್ಟ್ ಯಾವ್ದು EEE ಕಾಲೇಜ್ಗಳು ಸಿಗೋದಿಲ್ಲ ಅದನ್ನ ಆ್ಯಡ್ ಮಾಡ್ಕೊತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ ಅಂತಂದರೆ ಯಾವ ಕಾಲೇಜು EC ಆಯಿತಾ, ECಗೆ ಆ ಥರ ಈ ಥರ ಲಿಸ್ಟನ್ನು ಫಸ್ಟ್ ರೆಡಿ ಮಾಡ್ಕೊತೀರಾ. ಅದಾದಮೇಲೆ ನೆಕ್ಸ್ಟು ಯಾವ್ದು ನಿಮ್ಗೆ ಸಿಗಬಹುದು, ಸೆಕೆಂಡ್ ರೌಂಡಲ್ಲಿ ನಂಗೆ ಸಿಗಬಹುದು ಮ್ಯಾಕ್ಸಿಮಮ್ ನಾನು ಪ್ರಯತ್ನ ಮಾಡಿದ್ರೆ, ಮೇ ಬಿ ಈ ವರ್ಷ ಏನಾದರೂ ಇದಾದರೆ ಸ್ವಲ್ಪ ಅರೌಂಡ್ ಇದೆ, ಆಸ್ಪಾಸ್ ಇದೆ ನನ್ನ ರ್ಯಾಂಕಿಗೂ ಸಿಗಬಹುದು ಅಂತ ಕಾಲೇಜ್ಗಳು ನೆಕ್ಸ್ಟ್ ಆ್ಯಡ್ ಮಾಡ್ಕೊಂಡು ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ಇವಾಗ ನನಗೆ RV ಕಾಲೇಜಲ್ಲಿ ನನಗೆ ಮೆಕ್ಯಾನಿಕಲ್ ಸಿಗಬಹುದು, ಅದನ್ನ ಆ್ಯಡ್ ಮಾಡ್ಕೊತೀನಿ. ನಂಗೆ ಬೇಕು ಅಂತಂದರೆ ಐ ಆಮ್ ನಾಟ್ ಇನ್ಸಿಸ್ಟಿಂಗ್, ಐಮ್ ಜಸ್ಟ್ ಗಿವಿಂಗ್ ಯು ಅನ್ ಎಕ್ಸಾಂಪಲ್. ಅದು ಸಿಗಬಹುದು, ಅದನ್ನ ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ ಅದೇ ಥರ ಬೇರೆ ಯಾವ ಕಾಲೇಜಲ್ಲಿ ನಂಗೆ ಸಿಗಬಹುದು ಅದನ್ನ ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ ಲಾಸ್ಟ್ ಪ್ರಿಫರೆನ್ಸ್ ಹೆಂಗಿರಬೇಕು ಅಂತಂದರೆ ನನಗೆ ಈ ಕಾಲೇಜಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ಸಿಗುತ್ತೆ ಅದನ್ನ ಆ್ಯಡ್ ಮಾಡ್ಕೊತೀನಿ ಆಯಿತಾ. ಎಲ್ಲ ನಂದು ಮೇಲ್ಗಡೆ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ಅದಾದಮೇಲೆ ಲಾಸ್ಟಲ್ಲಿ ನಂಗೆ ಸಿಗುತ್ತೆ. ಆ್ಯಂಡ್ ಈ ಕಾಲೇಜಲ್ಲಿ ಈ ಬ್ರಾಂಚ್ ಸಿಕ್ಕಿದ್ರೆ ನಾನು ಹೋಗ್ತೀನಿ ಅನ್ಸೋದನ್ನು ಆ್ಯಡ್ ಮಾಡ್ಕೊಬೇಕಾಗಿರುತ್ತೆ. ಸೊ ಏನಕ್ಕೆ ಈ ಥರ ರೆಡಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ದಿಸ್ ಇಸ್ ಅನದರ್ ಕ್ರಿಟಿಕಲ್ ಪೀಸ್ ವಿಚ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ನೋಡಿ, ನಾನು ಇವಾಗ ಆ್ಯಡ್ ಮಾಡ್ತಕ್ಕಂಥ ಲಿಸ್ಟ್ ಹೆಂಗಿದೆ ಗೊತ್ತಾ. ಫಸ್ಟ್ ಯಾವ್ದು ನಿಮ್ಗೆ ಸಿಗೋದಿಲ್ಲ ಅದು, ನೆಕ್ಸ್ಟ್ ನಿಮ್ಗೆ ಯಾವ್ದು ಸಿಗಬಹುದು ಅದು, ನೆಕ್ಸ್ಟ್ ಯಾವ್ದು ಸಿಗುತ್ತೆ ಅದು ಆಯಿತಾ. ಏನಕ್ಕೆ ಈ ಥರ ಮಾಡಿದೆ ಮನೋಜ್, ನಾನು ಆಗಲೇ ಹೇಳಿದೆ 4 ಚಾಯ್ಸ್ಗಳನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತ. ದೇರ್ ಆರ್ 4 ಚಾಯ್ಸಸ್ ವಿಚ್ ಯು ಶುಡ್ ಟೇಕ್, ಆರ್ ದಿಸ್ ಈಸ್ 4 ಫ್ಯಾಕ್ಟರ್ಸ್ ವಿಚ್ ವಿಲ್ ಕಮ್ ಆ್ಯಸ್ ಅ ಪಿಕ್ಚರ್ ಆಫ್ ಕ್ರಿಟಿಕಲ್ ಡಿಸಿಷನ್ ಆಯಿತಾ. ನಿಮ್ಮ ಆಪ್ಷನಿಟಿ ಪಾಸ್ ಲೆಟ್ಸ್ ಸೇ ನಿಮಗೆ ಎಲ್ಲ ಲಿಸ್ಟ್ ಬಿಟ್ಬಿಟ್ಟು ಮನೋಜ್ ನನಗೆ ಲಾಸ್ಟಲ್ಲಿ ಹಾಕೊಂಡಿರ್ತಕ್ಕಂಥ ಕಾಲೇಜ್ ಸಿಕ್ಬಿಟ್ಟಿದೆ, ವೆಲ್ ಆ್ಯಂಡ್ ಗುಡ್ ಆಯಿತಾ. ನೀನು ಲಾಸ್ಟಲ್ಲಿ ಎಂಥ ಕಾಲೇಜ್ ಹಾಕೊಂಡಿರ್ತೀಯ ಹೇಳು, ಏನೂ ಸಿಗದೆ ಇದ್ದರೂ ನಾನು ಆ ಕಾಲೇಜ್ಗೆ ಹೋಗ್ತೀನಿ ಇದನ್ನು ಹಾಕ್ಕೊಂಡಿರ್ತೀಯ ಆಯಿತಾ. ನಿಂಗೆ ಆ ಕಾಲೇಜ್ ಅಲಾಟ್ ಆಗೋಯ್ತು. ಸೊ ನೀನು ಮಾಡ್ತೀಯಾ, ಚಾಯ್ಸ್ 2 ತಗೊತೀಯ. ಚಾಯ್ಸ್ 2 ಏನು ಹೇಳುತ್ತೆ ಅಂತಂದರೆ, ನನಗೆ ಸಿಕ್ಕಿರೋ ಕಾಲೇಜು ಓಕೆ ಆಯಿತಾ, ನಾನು ಏನು ಮಾಡ್ತೀನಿ, ಕಾಲೇಜನ್ನು ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ರೌಂಡಲ್ಲಿ ನನಗೆ ಅಪ್ಗ್ರೇಡೆಡ್ ಕಾಲೇಜ್ ಸಿಕ್ಕಿದ್ರೆ ನಾನು ಅದಕ್ಕೆ ಹೋಗ್ತೀನಿ ಅಂತ ನೀವು ಹೇಳ್ತಾ ಇರೋ ಥರ ಇರುತ್ತೆ ಆಯಿತಾ. ಅದಕ್ಕೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಮತ್ತು ಚಾಯ್ಸ್ 4 ಅಂದರೆ ಏನು ಅಂತ ನೀವು ಅರ್ಥ ಮಾಡ್ಕೊಬೇಕು. ಸೊ ಇವಾಗ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಫಸ್ಟು ಚಾಯ್ಸ್ 1 ಏನು ಹೇಳುತ್ತೆ ಅಂತಂದರೆ, ನನಗೆ ಸಿಕ್ಕಿರೋ ಕಾಲೇಜು ನನಗೆ ಖುಷಿಯಾಗಿದೆ, ಸೊ ನಾನು ಫೀಸ್ ಕಟ್ಬಿಟ್ಟು ನಾನು ಅಡ್ಮಿಷನ್ ತೊಗೋತೀನಿ, ಇದು ಚಾಯ್ಸ್ 1. ಚಾಯ್ಸ್ 2 ಏನು ಹೇಳುತ್ತೆ, ನನಗೆ ಸಿಕ್ಕಿರೋ ಕಾಲೇಜ್ ಗುಡ್, ನಾನು ಅದನ್ನು ಹೋಲ್ಡ್ ಮಾಡ್ತೀನಿ. ನೆಕ್ಸ್ಟ್ ನೋಡ್ರಿ ನನಗೇನಾದ್ರು ಅಪ್ಗ್ರೇಡ್ ಸಿಗುತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಕಸ್ಮಾತ್ ಅಪ್ಗ್ರೇಡ್ ಸಿಕ್ಕಿದ್ರೆ ನಾನು ಅದಕ್ಕೆ ಹೋಗ್ತೀನಿ ಅಂತ ಚಾಯ್ಸ್ 2 ಹೇಳುತ್ತೆ. ಚಾಯ್ಸ್ 3 ಏನು ಹೇಳುತ್ತೆ ಅಂತಂದರೆ, ಚಾಯ್ಸ್ 3 ಹೇಳುತ್ತೆ ಯಾಕೆ ನನಗೆ ಸಿಕ್ಕಿರೋ ಕಾಲೇಜ್ ಬೇಡ, ನಾನು ಅದನ್ನು ಡಿಲೀಟ್ ಮಾಡ್ತೀನಿ ಆಯಿತಾ. ನಂಗೆ ಸಿಕ್ಕಿರೋ ಕಾಲೇಜ್ ಬೇಡ ನನಗೆ, ನಾನು ಡಿಲೀಟ್ ಮಾಡ್ತಾಯಿದ್ದೀನಿ. ನಾನು ಅದರ ಬಾಕಿ ಆಪ್ಷನ್ಸ್ ಇದೆಯಲ್ಲ ಅದರಲ್ಲಿ ಫ್ರೆಶ್ ಆಗಿ ಅಂದರೆ ನೆಕ್ಸ್ಟ್ ಹೋಗಬೇಕಾದ್ರೆ ನಂಗೆ ಏನು ಕಾಲೇಜ್ ಇಟ್ಕೊಂಡಿರಲ್ಲ, ನಾನು ಸಿಕ್ಕಿರೋ ಕಾಲೇಜನ್ನು ಡಿಲೀಟ್ ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ರೀಅರೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ತಾಯಿದ್ದೀನಿ. ಚಾಯ್ಸ್ 3 ಆಗಿರುತ್ತೆ. ಚಾಯ್ಸ್ 4 ಬಂದುಬಿಟ್ಟು ನನಗೆ KCET ಕೌನ್ಸಿಲಿಂಗೇ ಬೇಡ, ನಾನು ಎಕ್ಸಿಟ್ ಆಗ್ತಿದ್ದೀನಿ ಅಂತ ಹೇಳ್ತಕ್ಕಂಥದ್ದು. ಸೊ ಇವಾಗ ನೋಡಿ, ನೀವು ಎಂಥ ಸಿಚುವೇಷನ್ ಇದ್ದೀರಾ ಅಂತಂದರೆ, ನಾನು ಹೇಳ್ತಕ್ಕಂಥ ಈ ಥರ ಲಿಸ್ಟ್ ರೆಡಿ ಮಾಡ್ಕೊಂಡು ನಿಮಗೆ
ಓಕೆ ಇವಾಗ ಸಿಕ್ಕಿದ್ರೆ ಅಫ್ಕೋರ್ಸ್ ಯಾವ ಸಿಗುತ್ತೆ ಅದೇ ಸಿಗೋದಲ್ಲ ನಿಮಗೆ. ರೌಂಡ್ 1 ಸಿಕ್ಕಿದ್ರೆ ಸೊ ನೀವು ಚಾಯ್ಸ್ 2 ಕೊಟ್ಕೊಂಡು ರೌಂಡಿಗೆ ಹೋಗಬಹುದಾಗಿರುತ್ತೆ. ಆವಾಗ ಕೆಳಗಡೆ ಸಿಕ್ಕಿರುತ್ತೆ, ಬಟ್ ಮೇಲ್ಗಡೆ ಸುಮಾರು ಆಪ್ಷನ್ಗಳಿದಾವೆ ನಿಮ್ಮ ಹತ್ರ. ಅಪ್ಗ್ರೇಡ್ ಸಿಕ್ಕರೆ ಡೆಫಿನೆಟ್ಲಿ ಸಿಗುತ್ತೆ ಆಯಿತಾ. ಹೋಲ್ಡ್ ಮಾಡ್ಕೊಂಡು ಹೋಗ್ತಿದ್ದೀರಾ ನೀವು, ಏನಿಲ್ಲ ಅಂದರೆ ಡೆಫಿನೆಟ್ಲಿ ಬ್ಯಾಕಪ್ಪಲ್ಲಿ ಬರ್ತೀರಾ ಅಲ್ವಾ. ಸೊ ಬ್ಯಾಕಪ್ಪಿಗೆ ಒಂದು ಕಾಲೇಜ್ ಇದೆ, ಬಟ್ ಚಾಯ್ಸ್ 2 ಕೊಟ್ಕೊಂಡು ಮುಂದೆ ಹೋಗಿದ್ದೀರಾ, ಹೋಲ್ಡರ್ ಇಟ್ಕೊಂಡು ಮುಂದೆ ಹೋಗಿದ್ದೀರಾ. ಸೊ ಏನು ಮಾಡ್ತೀರಾ, ನೆಕ್ಸ್ಟ್ ಇದಕ್ಕೆ ಹೋಗ್ತೀರಾ, ಅಂದರೆ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. ಆ್ಯಂಡ್ ಆವಾಗ ನಿಮಗೆ ಅಪ್ಗ್ರೇಡ್ ಸಿಕ್ಕರೆ ಡೆಫಿನೆಟ್ಲಿ ಸಿಗುತ್ತೆ ಇಲ್ಲಿ ಆಯಿತಾ. ನೆಕ್ಸ್ಟು ಅಕಸ್ಮಾತ್ ಅಲ್ಲೂ ಆಗಲಿಲ್ವಾ, ಸೆಕೆಂಡ್ ರೌಂಡಲ್ಲಿ ಫೀಸ್ ಪೇ ಮಾಡಬೇಕಾಗಿರುತ್ತೆ. ಸೆಕೆಂಡ್ ರೌಂಡಲ್ಲಿ ಅದು ಅಪ್ಗ್ರೇಡೆಡ್ ಸಿಕ್ಕಿರುತ್ತೆ ಅಥವಾ ಏನು ಪ್ರೆಸೆಂಟ್ ಸೀಟ್ ಇರುತ್ತೆ ಅದಕ್ಕೆ ಬೇಸಿಕ್ಲಿ ಫೀಸ್ ಪೇ ಮಾಡಬೇಕಾಗಿರುತ್ತೆ. ಫೀಸ್ ಪೇ ಮಾಡಿಕೊಂಡು ಹೋಲ್ಡಲ್ಲಿ ಇಟ್ಕೊಂಡು ನೀವು ನೆಕ್ಸ್ಟ್ ರೌಂಡ್ಗೆ ಹೋಗಬಹುದಾಗಿರುತ್ತೆ. ಅಕಸ್ಮಾತ್ ನೆಕ್ಸ್ಟ್ ರೌಂಡಲ್ಲಿ ಏನು ಅಲಾಟ್ ಆಗಿಲ್ಲ ಅಂತಂದರೆ ಯು ಹ್ಯಾವ್ ಬ್ಯಾಕಪ್. ಬಟ್ ನೆಕ್ಸ್ಟ್ ರೌಂಡ್ ಯಾವುದಲ್ಲಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಅಲ್ಲಿ ಬೇಸಿಕ್ಲಿ ಏನಾಗುತ್ತೆ, ಇಟ್ಸ್ ಅ ವೇಕೆನ್ಸಿ ಫಿಲ್ಲಿಂಗ್ ರೌಂಡ್. ಮೇಲ್ಗಡೆ ನೀವು ಹಾಕಿರ್ತಕ್ಕಂಥ ಯಾವುದಾದ್ರೂ ಕಾಲೇಜ್ಗಳಲ್ಲಿ ವೇಕೆನ್ಸಿ ಇದ್ದು ಆ ಬ್ರಾಂಚಿಗೆ ನಿಮ್ಗೆ ಡೆಫಿನೆಟ್ಲಿ ಅವಾಗ ಸಿಕ್ಕೇ ಸಿಗುತ್ತೆ. ಅವಾಗ ಏನು ಮಾಡ್ತೀರಾ, ಈ ಸೀಟ್ ನಿಮ್ಗೆ ಏನು ಸಿಕ್ಕುತ್ತೋ ಅದನ್ನು ಬಿಟ್ಬಿಡ್ತೀರಾ, ಅಪ್ಗ್ರೇಡ್ ಏನು ಸಿಕ್ತೋ ಅದಕ್ಕೆ ಹೋಗ್ತೀರಾ ನೀವು. ಸೊ ಈ ರೀತಿ ಮಾಡಿದ್ರೆ ಬೆಸ್ಟಾಗಿ ನಿಮ್ಮ ರ್ಯಾಂಕಿಗೆ ಏನು ಸಿಗುತ್ತೆ ಮ್ಯಾಕ್ಸಿಮಮ್ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದಾಗಿರುತ್ತೆ. ದಿಸ್ ಇಸ್ ದ ಓವರ್ ಆಲ್ ಸ್ಟ್ರಾಟಜಿ ಗೈಸ್. ಇದನ್ನು ಹೇಳೋದಕ್ಕೇ ಅವ್ರು ನಿಮಗೆ 5,000 to 10,000 ರೂಪಾಯಿ ತಗೊಂತಾರೆ. ನನಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ನೀಟಾಗಿ ಅರ್ಥ ಆಯಿತು ಎಷ್ಟು ನೀಟಾಗಿ ಅರ್ಥ ಆಗಿಲ್ಲ ಅಂತ, ಬಟ್ ಯು ಹ್ಯಾವ್ ಟು ಸಿ ದ ಲಿಸ್ಟ್, ಕಾಲೇಜ್ ಲಿಸ್ಟ್ ಹೆಂಗೆ ರೆಡಿ ಮಾಡ್ಕೊಡೋದನ್ನ ಡ್ರಾಫ್ಟಿಂಗ್ ನೋಡಿ ನೀವು ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡಿಕೊಂಡು ಲೇಟೆಸ್ಟ್ ವೀಡಿಯೋ ಕಮೆಂಟ್ ಹಾಕಿದ್ರೆ ನಾನು ನಿಮ್ಮ ಟೀಮಿಗೆ ಕಳಿಸ್ಕೊಡ್ತೀನಿ. ಆಲ್ ದ ವೆರಿ ಬೆಸ್ಟ್, ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ.